ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ 82 ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀವಿ. ಈಗ ಸೀಸನ್ ಆಗಿರೋದ್ರಿಂದ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಮೊದಲಿಗೆ ಒಂದು 3 ಸ್ಪೂನಷ್ಟು ಮೆಂತೆ, ಒಂದು 3 ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸಾಸಿವೆ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ನೆಕ್ಸ್ಟು ಇದು ಫ್ರೈ ಆದ ನಂತರ ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ. ಈಗ ನೆಕ್ಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕ್ಕೊಳ್ಬೇಕು. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಆಫ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಹಿಂಗೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ. ಸೊ ಹಿಂಗೆ ಹಾಕ್ಕೊಂಡು ಇದನ್ನು ಎಣ್ಣೆನ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಇದು ನಾವು ಮಾವಿನಕಾಯಿನ ರಾತ್ರಿನೇ ಹೆಚ್ಚಿಬಿಟ್ಟು ಉಪ್ಪು ಬೆರೆಸ್ಬಿಟ್ಟು ಇಟ್ಟಿದ್ವಿ, ಅದು ನೀರೆಲ್ಲ ಬಿಟ್ಕೊಳ್ಳೋಕ್ಕೆ. ಹಂಗೆ ಮಾಡಿದ್ರೆ ಟೇಸ್ಟೇ ಚೆನ್ನಾಗಿರುತ್ತೆ. ಈಗೇನು ಮೆಂತ್ಯ ಸಾಸಿವೆ ರುಬ್ಕೊಂಡಿರೋಂಥ ಪೌಡರು ಹಾಕ್ಕೊಳ್ಬೇಕು. ಆಮೇಲೆ ಇದು ಬೆಳ್ಳುಳ್ಳಿನ ರುಬ್ಕೊಂಡಿದ್ದೀವಿ ನಾವು. ಅರಿಶಿನ ಒಂದು ಸ್ವಲ್ಪ, ಈಗ ಖಾರದ ಪುಡಿ, ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರು ಮತ್ತು ತಿರ್ಗಾ ಖಾರದ ಪೌಡರು ಹಾಕ್ಕೊಂಡಿದ್ದೀವಿ, ಖಾರದ ಮೆಣಸಿನ್ಕಾಯ್ದು. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಹುಳಿ ಮಾವಿನಕಾಯಿ ಆದರೆ ಖಾರ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ. ಸೊ ಖಾರ ಉಪ್ಪು ಚೆನ್ನಾಗಿದ್ದಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಯಾಕೆಂದರೆ ಮೊದಲೇ ಉಪ್ಪಲ್ಲೇ ನೆನೆಸಿರ್ತೀವಲ್ಲ, ಅದಕ್ಕೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬ್ಯಾಡಗೆ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಹಾಕಿರೋದ್ರಿಂದ ಉಪ್ಪಿನಕಾಯಿ ಕಲರಾಗಿ ಚೆನ್ನಾಗಿ ಬರುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ನಿಮ್ಗೆ ಕಲರ್ ಬೇಡ ಅಂದರೆ ಮಾಮೂಲಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನೋಡಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಕಾಯಿಸಿರೋದು ಎಣ್ಣೆ ಇದೆಯಲ್ಲ, ಸಾಸಿವೆನು ಮತ್ತು ಹಿಂಗೆ ಹಾಕ್ಬಿಟ್ಟು ಆ ಎಣ್ಣೆನ ಇದಕ್ಕೆ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ನೋಡಿ, ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಉಪ್ಪಿನಕಾಯಿ ಹಾಕ್ಕೊಳ್ಬೋದು. ನೋಡಿ, ಎಣ್ಣೆನ ಹಿಂಗೆ ಫುಲ್ಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ, ಇಲ್ಲಾಂದರೆ ನಿಮ್ಮದು ಪಿಂಗಾಣಿ ಬಾಟ್ಲಿದ್ರೆ ಪಿಂಗಾಣಿ ಬಾಟ್ಲಿಗೆ ಸೊ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಕೆಡಲ್ಲ. ನೋಡಿ, ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಉಪ್ಪಿನಕಾಯಿ ರೆಡಿ. ಸೊ ನೀವು ಎಲ್ಲ ಮಾಡಿ ನೋಡಿ ಹೇಗಿತ್ತು ಅಂತ, ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ. ಮನೇಲಿ ಏರ್ ಟೈಟನರ್ ಬಾಕ್ಸ್ ಇತ್ತು, ಸೊ ಇದಕ್ಕೆ ಹಾಕಿ ಒಂದು 3 to 4 days ಬಿಟ್ಟರೆ ಚೆನ್ನಾಗಿ ಉಪ್ಪಿನಕಾಯಿ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.